ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರುವವರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಬಾಧೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಸಂತಾನೋತ್ಪತ್ತಿ ಕುಗ್ಗುವಿಕೆ ಅಂತ ಅಂದ್ರೆ ಏನು? ಇನ್ಫರ್ಟಿಲಿಟಿ ಅನ್ನುವಂತಹ ಸಮಸ್ಯೆ ಯಾವ ಕಾರಣದಿಂದ ಉದ್ಭವ ಆಗುತ್ತೆ? ಒಂದು ಬಾರಿ ಇನ್ಫರ್ಟಿಲಿಟಿ ಕಾಣಿಸಿಕೊಂಡ ನಂತರದಲ್ಲಿ ಅದಕ್ಕೆ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳ ಮೂಲಕ ಹೇಗೆ ಮಗುವನ್ನ ಪಡಿಬಹುದು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಚಿನ್ಮಯಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಿಂದೆಲ್ಲ ನಾವು ಕೇಳ್ತಾ ಇದ್ವಿ ಇನ್ಫರ್ಟಿಲಿಟಿ ಅಂತಂದ್ರೆ ಎಲ್ಲೋ 100ರಲ್ಲಿ 1 2 ಈ ರೀತಿಯಾಗಿ ಅಥವಾ ಅವ್ರನ್ನ ಅವಹೇಳನ ಮಾಡೋದು, ಅವ್ರನ್ನ ಕುಗ್ಗಿಸುವಂತಹ ಕೆಲಸಗಳಾಗ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ ಇನ್ಫರ್ಟಿಲಿಟಿ ಅನ್ನೋದು ಬಹುದೊಡ್ಡ ಸಮಸ್ಯೆಯಾಗಿ ಬೆಳೀತಾ ಇದೆ. ಅದಕ್ಕೆ ತಕ್ಕನಾಗಿ ಅತ್ಯಾಧುನಿಕ ಚಿಕಿತ್ಸೆಗಳು ಕೂಡ ಲಭ್ಯ ಆಗ್ತಾ ಇದೆ. ಮೊದಲಿಗೆ ಸಂತಾನೋತ್ಪತ್ತಿ ಕುಗ್ಗುವಿಕೆ ಅಂತ ಅಂದ್ರೆ ಏನು? ಈಗ ನಾವು ನೋಡೋದಾದ್ರೆ, ಈಗ ಮುಂಚೆ ಎಲ್ಲ ಮದುವೆ ಆಗೋ ವಯಸ್ಸೆಲ್ಲ ಯಂಗ್ ಇರ್ತಿತ್ತು. ಈಗ ಅವ್ರ ಕರಿಯರ್ ಓರಿಯೆಂಟೆಡ್ ಆಗಿ ಮದುವೆ ಆಗೋದು ಕೂಡ ಡಿಲೇ ಮಾಡ್ತಾ ಇದ್ದಾರೆ. ಸೊ 30 ವರ್ಷ 35 ವರ್ಷ ಆದ್ಮೇಲೆ ಅವ್ರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಿರ್ಬೋದು, ಮತ್ತೆ ಅವರ ಜೀವನ ಶೈಲಿಗಳು ಅಂದ್ರೆ ಒಂದು ಸ್ಟ್ರೆಸ್ ಮಾಡ್ಕೊಳ್ಳೋದು, ತುಂಬಾ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ತುಂಬಾ ಜಂಕ್ ಫುಡ್ ಆ ಥರದನ್ನು ತಿನ್ನೋದು. ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಕೆಪಾಸಿಟಿ ಕಮ್ಮಿ ಆಗ್ತಾ ಇರೋ ಚಾನ್ಸಸ್ ಇರುತ್ತೆ. ಸೊ ಯಾರಲ್ಲಿ ಈಗ ವಯಸ್ಸು 35 ಮೀರಿರುತ್ತೆ ಹೆಂಗಸರಲ್ಲಿ, ಮತ್ತೆ ಗಂಡಸರಲ್ಲೂ 40 ಮೇಲೆ ದಾಟಿರೋರಲ್ಲಿ, ಮತ್ತೆ ತುಂಬಾ ಸ್ಮೋಕಿಂಗ್ ಇರೋರಲ್ಲಿ, ಆ ಥರದ್ದು, ಮತ್ತೆ ಕೆಲವು ಅವ್ರ ಮುಂಚೆಯಿಂದ ಅವ್ರಿಗೆ ತಿಳಿದು ಬಂದಿರುತ್ತೆ PCOD ಇರ್ಬೋದು, ಇರ್ರೆಗ್ಯುಲರ್ ಸೈಕಲ್ಸ್ ಆಗೋದು, ತೂಕ ಜಾಸ್ತಿ ಆಗೋದು. ಸೊ ಈ ರೀತಿ ಎಲ್ಲ ಜೀವನ ಶೈಲಿ ಇರೋರಲ್ಲಿ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ, ಕುಗ್ಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರು ದಂಪತಿಗಳು ಮದುವೆ ಆಗಿ 1 ವರ್ಷದ ಮೇಲೆ ರೆಗ್ಯುಲರ್ ಆಗಿ ಪ್ರೆಗ್ನೆನ್ಸಿ ಟ್ರೈ ಮಾಡಿ ಸಹ ಪ್ರೆಗ್ನೆನ್ಸಿ ಆಗಿರೋದಿಲ್ಲ ಅಂಥವ್ರು ಆದಷ್ಟು ಬೇಗ ಬಂದು ಏನು ಕಾರಣ ಇರುತ್ತೆ ಅಂತ ತೋರಿಸ್ಕೊಳ್ಬೇಕಾಗತ್ತೆ. ಅಥವಾ ಯಾರಿಗೆ ಮೊದಲಿಂದನೇ ತಿಳಿದಿರುತ್ತೆ ಈ ಥರ ಪ್ರಾಬ್ಲಮ್ ಇರಬಹುದು, ಪ್ರೆಗ್ನೆನ್ಸಿ ಆಗದೆ ಅಂದರೆ ಈಗ ಎಂಡೋಮೆಟ್ರೋಸಿಸ್ ಇರ್ಬೋದು, ಅಥವಾ PCOD ತೊಂದರೆ ಇರಬಹುದು, ಅಥವಾ ಬೇರೆ ಏನಾದರೂ ಸರ್ಜರೀಸ್ ಮುಂಚೆನೇ ಆಗಿರಬಹುದು. ಇಂಥವರು ಬೇಗ ಬಂದು ತೋರಿಸ್ಕೊಳ್ಬೇಕಾಗತ್ತೆ. ಅಂದರೆ 1 ವರ್ಷದ ತನಕ ಕಾಯೋ ಅವಶ್ಯಕತೆ ಇರೋದಿಲ್ಲ. 6 ತಿಂಗಳಾದರೂ ಪ್ರೆಗ್ನೆನ್ಸಿ ಆಗಿಲ್ಲದೆ ಇದ್ದಾಗ ಅವರು ಬಂದು ಏನು ಕಾರಣ, ಯಾಕೆ ಆಗ್ತಾ ಇಲ್ಲ, ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ಪ್ರತಿಯೊಂದನ್ನು ತೋರಿಸ್ಕೊಳ್ಬೇಕಾಗತ್ತೆ. ಸೊ ಬೇಸಿಕ್ ಟೆಸ್ಟ್ಗಳೇನಾದ್ರೂ ಮಾಡಿಸ್ಕೊಳ್ಬಹುದಾ? ಯಾಕಂದ್ರೆ ಮದುವೆಗೆ ಮುಂಚೆ ಕೂಡ ತುಂಬಾ ಜನ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ, ಮುಂದಿನ ಲೈಫ್ ಹೇಗಿರ್ಬೇಕು ಅಂತ ಲೀಡ್ ಮಾಡ್ತಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮದುವೆ ಆದ್ರೂ ಕೂಡ 1-2-3 ವರ್ಷ ಮಕ್ಕಳು ಬೇಡ, ಕರಿಯರ್ ಓರಿಯೆಂಟೆಡ್, ಕರಿಯರ್ ಮುಗಿಲಿ, ಒಂದು ಸೆಟ್ಲ್ ಆಗೋಣ, ಆಮೇಲೆ ಮಗು ಮಾಡ್ಕೋಣ ಅಂತ ತುಂಬಾ ಜನ ಡಿಲೇ ಮಾಡ್ತಾ ಹೋಗ್ತಾರೆ. ಕಾಂಟ್ರಾಸೆಪ್ಟಿವ್ ಪಿಲ್ಸ್ಗಳು ಕೂಡ ತುಂಬಾ ಜನ ಯೂಸ್ ಮಾಡ್ತಾರೆ. ಸೊ ಇದರಿಂದನೂ ಕೂಡ ಸಂತಾನ ಕ್ಷೀಣಿಸ್ತಾ ಇದೆ. ಸೊ ಈ ಬಗ್ಗೆ ಮಾಹಿತಿ ಕೊಡೋದು. ಸೊ ಈಗ ಇತ್ತಿಂದ ಅಂದ್ರೆ ಎಸ್ಪೆಷಲಿ ಬ್ಯಾಂಗ್ಳೂರ್ ಅರ್ಬನ್ ಈ ಕಡೆ ಏರಿಯಾದಲ್ಲಿ ನಾವೇನ್ ನೋಡ್ತೀವಿ, ತುಂಬಾ ಜನ ಬಂದು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ಕೂಡ ತಗೊಳ್ತಾರೆ. ಅದನ್ನ ಮಾಡ್ಬೋದು. ಅಂದ್ರೆ ಅವ್ರು ಬಂದು ಫಸ್ಟ್ ಪರೀಕ್ಷೆ ಮಾಡಿಸ್ಕೊಳ್ತಾರೆ, ಏನ್ ತೊಂದರೆ ಇದೆ, ಅವ್ರಿಗೆಲ್ಲ ಚೆನ್ನಾಗಿದ್ರೆ ಅವ್ರ ಪ್ರೆಗ್ನೆನ್ಸಿನ ಇನ್ನ 1-2-3 ವರ್ಷ ಮುಂದೂಡ್ಬೋದಾ, ಅವ್ರ ಕರಿಯರ್ ಎಲ್ಲ ಸೆಟಲ್ ಆಗಿ ನಂತರ ಪ್ರೆಗ್ನೆನ್ಸಿ ಪಡ್ಕೊಳ್ಬಹುದಾ ಅಂತ. ಸೊ ಅದಕ್ಕೆ ನಾವು ಫಸ್ಟಿಗೆ ಅವ್ರಿಗೆ ಕೆಲವು ಟೆಸ್ಟ್ಗಳನ್ನ ಮಾಡ್ತೀವಿ. ಅಂದ್ರೆ ಈಗ ಹೆಂಗಸರಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡೋದು, ಅವ್ರ ಗರ್ಭಕೋಶ ಚೆನ್ನಾಗಿದೆಯಾ, ಮತ್ತು ಅವ್ರದ್ದು ಅಂಡಾಶಯಗಳು ಚೆನ್ನಾಗಿ ಫಂಕ್ಷನ್ ಆಗ್ತಾ ಇದೆಯಾ, ಅಂಡಾಶಯಲ್ಲಿ ಮೊಟ್ಟೆಗಳ ಸಂಖ್ಯೆ ಚೆನ್ನಾಗಿದೆಯಾ ಅಂತ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಅದಾದ್ಮೇಲೆ ಈವನ್ ಗಂಡಸರಲ್ಲಿ ಅವ್ರದ್ದು ವೀರಾಣು ಸಂಖ್ಯೆ ಚೆನ್ನಾಗಿದೆಯಾ, ವೀರಾಣು ಚಲನಾಶಕ್ತಿ ಚೆನ್ನಾಗಿದೆಯಾ ಅಂತ ಒಂದು ಸಿಂಪಲ್ ಸೀಮನ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನ ಮಾಡೋದು. ಅದ್ರ ಜೊತೆಗೆ ಅವರ ಬೇರೆ ತೊಂದರೆಗಳೇನಾದ್ರೂ ಇದೆಯಾ ಅಂತ ಒಂದು ಪರೀಕ್ಷೆ ಮಾಡಿ ನೋಡೋದು, ಅವರ ಥೈರಾಯ್ಡ್ ನಾರ್ಮಲ್ ಇದೆಯಾ, ಮತ್ತೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಅಸೆಸ್ ಮಾಡಿದಾಗ ಎಲ್ಲವೂ ಸರಿಯಾಗಿದ್ದು ಏನೂ ತೊಂದರೆ ಇಲ್ಲ, ಅವ್ರ ಏಜ್ ಕೂಡ ಕಮ್ಮಿ ಇದೆ ಅಂದರೆ ಅವರು 1-2 ವರ್ಷ 3 ವರ್ಷ ಮುಂದೂಡಕ್ಕೆ ಕೂಡ ಸಾಧ್ಯತೆ ಇರುತ್ತೆ. ಅವಾಗ ಅವ್ರಿಗೆ ಯಾವ ರೀತಿ ಯಾವ್ದಾವ್ದು ಮೆಡಿಸಿನ್ಸ್ ಯೂಸ್ ಮಾಡಬೇಕು ಮಾಡಬಾರ್ದು ಅಂತ ಕೂಡ ನಾವು ಹೇಳ್ತೀವಿ. ಮತ್ತೆ ನೀವು ಕೇಳ್ದಂಗೆ ಯಾರಲ್ಲಿ ತುಂಬಾ ವರ್ಷ ಅವರು OCPs ಯೂಸ್ ಮಾಡಿರ್ತಾರೆ, ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಸೊ ಅಂಥವ್ರು ತುಂಬಾ ಪ್ರೊಲಾಂಗ್ಡ್ ಅಂದ್ರೆ 3 ವರ್ಷ 4 ವರ್ಷ ಎಷ್ಟೊಂದು ಸರಿ ತಗೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ತಿಳಿದಿರಲ್ಲ. ಸೊ ಆ ಥರ ತುಂಬಾ ವರ್ಷಗಳು ತಗೊಂಡಾಗ ಅಂಡಾಶಯಗಳು ಕೆಲಸ ಮಾಡೋ ಶಕ್ತಿ ಸಹ ಕಮ್ಮಿ ಆಗ್ಬೋದು, ಕ್ಷೀಣಿಸಬಹುದು. ಅದ್ರ ಜೊತೆಗೆ ಮೊಟ್ಟೆ ಸಂಖ್ಯೆ ಕೂಡ ಕ್ಷೀಣಿಸೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅದ್ರದ್ದೆಲ್ಲ ನಾವು ಪ್ರತಿಯೊಂದನ್ನು ತಿಳಿಪಡಿಸ್ತೀವಿ. ಮತ್ತೆ ಯಾರು ಮತ್ತೆ ತಗೊಳ್ಳೋದಾದ್ರೂ ಯಾವ ಡೋಸ್ ತಗೊಳ್ಬೋದು, ಎಷ್ಟು ವರ್ಷ ತಗೊಳ್ಬೋದು ಅವ್ರು ಸೇಫ್ ಆಗಿ ಅವ್ರ ಇದಕ್ಕೆ. ಮತ್ತೆ ತುಂಬಾ ತೂಕ ಇರೋರು ಅಥವಾ ಬೇರೆ
ಬೇರೆ ಕೋಮಾರ್ಬಿಡಿಟೀಸ್ ಲೈಕ್ BP ಇರೋರು ತುಂಬ ಕೇರ್ಫುಲ್ಲಾಗಿ ಆ ಮೆಡಿಸಿನ್ಸ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಸೊ ಅದೊಂದು ನಾವು ಡೀಟೇಲ್ ಅಡ್ವೈಸ್ ಅವ್ರಿಗೆ ಕೊಟ್ಟಾಗ ಅದರದ್ದು ಸೀರಿಯಸ್ನೆಸ್ ಅವ್ರಿಗೆ ಅರ್ಥ ಆಗುತ್ತೆ ಮತ್ತು ಅವ್ರು ಎಷ್ಟು ವರ್ಷ ಟ್ರೈ ಮಾಡ್ಬೋದು. ಕೆಲವರಲ್ಲಿ ಇನ್ನು ಈಗ ಅವರು ಬೇರೆ ಕಡೆ ಹೋಗೋದಿರುತ್ತೆ, 5-6 ಇಯರ್ಸ್ ಟ್ರೈ ಮಾಡೋಕ್ಕೆ ಸಾಧ್ಯನೇ ಇರೋದಿಲ್ಲ, ಪ್ರೆಗ್ನೆನ್ಸಿ ಆಲ್ರೆಡಿ 30 ವರ್ಷ ಆಗಿಬಿಟ್ಟಿರುತ್ತೆ, ಅಂಥವ್ರಿಗೆ ನಾವು ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಕೂಡ ಮಾಡ್ತೀವಿ. ಅಂದರೆ ಅವರು ಅಂಡಾಶಯನ ನಾವು ತೆಗೆದು ಅದನ್ನು ಫ್ರೀಸ್ ಮಾಡ್ಕೊಂಡು ಅಂಡಾಶಯಲ್ಲಿ ಮೊಟ್ಟೆನ ಬೆಳೆಸಿ ಆ ಮೊಟ್ಟೆನ ಹೊರಗಡೆ ತೆಗೆದು ಫ್ರೀಸ್ ಮಾಡಿ ಇಟ್ಕೊಳ್ತೀವಿ. ಸೊ ಅದನ್ನು ಫ್ರೀಸ್ ಅವ್ರ ನಂತರ ಯಾವಾಗ ಅವರು ಪ್ರೆಗ್ನೆನ್ಸಿ ಪಡ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ ಅವಾಗ ಅವ್ರು ಬಂದು ಆ ಮೊಟ್ಟೆಗಳಿಗೆ ಅವ್ರ ಹಸ್ಬೆಂಡ್ ವೀರಾಣುಗಳನ್ನ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡಿಕೊಂಡು ನಂತರ ಅವರು ಭ್ರೂಣನ ಟ್ರಾನ್ಸ್ಫರ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಪಡ್ಕೊಳ್ಬೋದು. ಸೊ ಅವಾಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಈವನ್ 35 ವರ್ಷ ಕ್ರಾಸ್ ಆಗಿದ್ರು ಸಹ ಅವ್ರ ಅಂಡೆ ಫ್ರೀಸ್ ಆಗಿರೋದ್ರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಅಂತ ತೊಂದರೆ ಬರೋದಿಲ್ಲ. ಸೊ ಈ ರೀತಿ ಹಲವಾರು ಟೆಕ್ನಿಕ್ಸ್ ಇರುತ್ತೆ. ಸೊ ಅವ್ರು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದಾ, ಇಲ್ಲ ಫ್ರೀಸಿಂಗ್ ಹೋಗ್ಬೇಕಾ, ಅಥವಾ ಎಷ್ಟು ವರ್ಷ ಅವರಿಗೆ ಸೇಫ್ ಪೀರಿಯಡ್ ಇರುತ್ತೆ ಅಂತ ನಾವು ಅವರಿಗೆ ತಿಳ್ಪಡಿಸ್ತೀವಿ. ಸೊ ಈಗ ನೀವು ಹೇಳ್ದಂಗೆ ಈಗ ಅಡ್ವಾನ್ಸ್ ಟೆಕ್ನಾಲಜೀಸ್ ಕೂಡ ಬರ್ತಾ ಇದೆ, ಎಗ್ ಫ್ರೀಸಿಂಗ್ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಯಾವ ಏಜ್ ಗ್ರೂಪ್ ಅವ್ರು ಎಗ್ನ ಫ್ರೀಸ್ ಮಾಡಬಹುದು, ಎಷ್ಟು ವರ್ಷಗಳ ಕಾಲ ಅದ್ರ ವ್ಯಾಲಿಡಿಟಿ ಇರುತ್ತೆ, ಹೇಗೆ? ಸೊ ಯಾರೀಗ 30 ವರ್ಷದ ಒಳಗಿರ್ತಾರೆ ಅಥವಾ ಅವ್ರಿಗೆ ಪ್ರೆಗ್ನೆನ್ಸಿ 35 ವರ್ಷದ ಮೇಲ್ಪಟ್ಟು ಪ್ರಯತ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಹೆಂಗಸರಿಗೆ 30-35 ಕ್ರಾಸ್ ಆಗ್ತಿದ್ದಂಗೆನೆ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದು ತೀರಾ ಕಮ್ಮಿ ಆದಾಗ ಮೊಟ್ಟೆ ಬೆಳವಣಿಗೆ ಸರಿಗಾಗಲ್ಲ, ಬರೋ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ತುಂಬಾನೇ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅಂಥವ್ರಿಗೆ ನಾವೇನು ಹೇಳ್ತೀವಿ, ನೀವು ಆ ಏಜ್ ತನಕ ನಿಮಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕೆ ಆಗೋದಿಲ್ಲ ಅಂದಾಗ ಅವರು ನೀವು 30 ವರ್ಷದ ಮುಂಚೆನೆ ಬಂದು ಆದಷ್ಟು ಬೇಗ ಎಷ್ಟಾಗುತ್ತೆ ಬಂದು ಅವರು ಮೊಟ್ಟೆಗಳನ್ನ ಬೆಳೆಸಿ ಅದನ್ನ ಫ್ರೀಸ್ ಮಾಡಿ ಇಟ್ಕೊಳ್ಬಹುದು. ಸೊ ಅವ್ರು ಫ್ರೀಸ್ ಮಾಡಿದ್ರೆ 5ರಿಂದ 8 ವರ್ಷ 10 ವರ್ಷದ ತನಕ ನಾವು ಇಡಬಹುದು, ಏನೂ ತೊಂದರೆ ಆಗೋದಿಲ್ಲ ಮೊಟ್ಟೆಗಳಿಗೆ. ಸೊ ಅದಲ್ದಲೆ ಇನ್ನ ಕೆಲವ್ರು ಬರ್ತಾರೆ, ಅಂದ್ರೆ ಈಗ ಕೆಲವ್ರಿಗೆ ಈಗ ಕೀಮೋಥೆರಪಿ, ಈಗ ಮ್ಯಾಲಿಗ್ನೆನ್ಸಿ ಇರುತ್ತೆ, ಅವ್ರು ಟ್ರೀಟ್ಮೆಂಟ್ ಹೋಗಬೇಕು. ಸೊ ಅಂತ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಓವರಿ ಫಂಕ್ಷನ್ ಕೂಡ ನಿಂತು ಹೋಗಬಹುದು. ಸೊ ಅಂಥವ್ರಿಗೂ ಸಹ ನಾವು ಈ ತರ ಎಗ್ಸ್ನ ಬೆಳೆಸಿ ಫ್ರೀಸ್ ಮಾಡಿ ಇಟ್ಕೊಂಡಾಗ ನಂತರ ಅವ್ರದ್ದು ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಪ್ರೆಗ್ನೆನ್ಸಿ ಪಡ್ಕೋಬಹುದು. ಅವ್ರು ನಾರ್ಮಲ್ ಪ್ರೆಗ್ನೆನ್ಸಿ ಅಂದ್ರೆ IVF ಮೂಲಕ ಪ್ರೆಗ್ನೆನ್ಸಿನ ಖಂಡಿತ ಪಡ್ಕೋಬಹುದು. ಒಬ್ರು ಕಾಲ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರು ದಾವಣಗೆರೆಯಿಂದ ಶ್ವೇತಾ ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಶ್ವೇತಾ ಅವರೇ, ಹೇಳಿ. ಮೇಡಮ್, ನಮ್ಗೆ PCOD ಅನ್ನೋ ಥೈರಾಯ್ಡ್ ಇದೆ ಮೇಡಮ್, 2 ಇದೆ. ಮೇಡಮ್, ಅದಕ್ಕೆ ನಮಗೆ ಎಷ್ಟೊಂದ್ರು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಮೇಡಮ್. ನಿಮ್ದು ವಯಸ್ಸು ಎಷ್ಟಿದೆಪ್ಪ? 29 ಮೇಡಮ್. ಇವಾಗ 29 ವರ್ಷ ಇದೆ. ಸೊ ನಿಮ್ಗೆ ಈಗ ಈಗ PCOD ತೊಂದರೆ ಇರೋರಲ್ಲಿ ಏನಾಗುತ್ತೆ ಅಂದ್ರೆ ಮೊಟ್ಟೆ ಸರಿಯಾಗಿ ಮೊಟ್ಟೆ ಸಂಖ್ಯೆ ಚೆನ್ನಾಗಿರುತ್ತೆ, ಬಟ್ ಮೊಟ್ಟೆ ಬೆಳವಣಿಗೆಯಲ್ಲಿ ತೊಂದರೆ ಇರುತ್ತೆ, ಸರಿಯಾಗಿ ಮೊಟ್ಟೆ ಬೆಳೀತಾ ಇರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ಈವನ್ ಥೈರಾಯ್ಡ್ ತೊಂದರೆನೂ ಇದ್ದಾಗ ಈ ಥರ ಎಲ್ಲ ತೊಂದರೆಗಳು ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಮೊಟ್ಟೆ ಬೆಳೆಯೋದಕ್ಕೆ ಮೆಡಿಸಿನ್ಸ್ ಹಾಕಿ ಆ ಮೊಟ್ಟೆ ಒಡೆಯೋ ಟೈಮಲ್ಲಿ ನಾವು ಹೇಳ್ತೀವಿ ಹೇಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು ಅಂತ. ಸೊ ಆ ರೀತಿ ಮಾಡ್ಕೋಬಹುದು. ಅದ್ರ ಜೊತೆಗೆ ಅಕಸ್ಮಾತ್ ನೀವು ಅದನ್ನ ಟ್ರೈ ಮಾಡಿ ಆಗಿಲ್ಲ ಅಂದ್ರೆ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ, ಅಂದ್ರೆ ಲ್ಯಾಪ್ರೋಸ್ಕೋಪಿಲಿ ಅದು ನೀರುಗಳನ್ನೆಲ್ಲ ಒಡೆದು ಮಾಡೋದು. ಸೊ ಈ ರೀತಿ ಹಲವಾರು ಟ್ರೀಟ್ಮೆಂಟ್ಗಳನ್ನ ನೀವು ಪ್ರಯತ್ನ ಮಾಡಬಹುದು. ಸೊ ನೀವು ಬಂದು ಕರೆಕ್ಟಾಗಿ ತೋರಿಸ್ಕೊಂಡ್ರೆ ನಾವು ಅಸೆಸ್ ಮಾಡಿಬಿಟ್ಟು ಹೇಳ್ಬೋದು. PCOD ಇರೋರಲ್ಲಿ ಮಕ್ಕಳು ಆಗೋದೇ ಇಲ್ಲ ಅಂತ ಅಲ್ಲ, ಆದರೆ ಒಂದು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಕರೆಕ್ಟ್ ಟ್ರೀಟ್ಮೆಂಟ್ ಯಾವ ರೀತಿ ಬೇಕು ಅಂತ ಅಸೆಸ್ ಮಾಡಿ ನೀವು ತಗೊಂಡ್ರೆ ಖಂಡಿತ ಮಕ್ಕಳು ಪಡ್ಕೊಳ್ಬಹುದಪ್ಪ. ಓಕೆ, ಧನ್ಯವಾದ ಶ್ವೇತಾ ಕರೆ ಮಾಡೋದಕ್ಕಾಗಿ. ಇನ್ನು ತುಂಬ ಜನ ಈಗ ಮದುವೆ ಆದ 1 ವರ್ಷದೊಳಗಡೆ ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಸೊ ಹೇಗೆ ಅಂದರೆ ಈಗ IVF ಆಗಿರ್ಬೋದು ಅಥವಾ IUI ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಆಗಕ್ಕೆ ಸಾಧ್ಯನೇ ಇಲ್ಲ, ಈ ರೀತಿ ಎಲ್ಲ ಇರುತ್ತೆ. ಸೊ ಮೊದಲಿಗೆ ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಸೊ ನಿಮ್ಮ ಗರ್ಭಗುಡಿನಲ್ಲಿ, ಯಾಕಂದರೆ ತುಂಬ ಜನ ಈಗ 5-6 ವರ್ಷ ಆಗಿದ್ರು ಕೂಡ ಆಗಿಲ್ಲ ಅಂದರೂ ಈಗ ಡಾಕ್ಟರ್ ಹತ್ರ ಹೋಗಕ್ಕೆ ಹೆದರ್ತಾರೆ. ಸೊ ಎಲ್ಲಿ ಏನಾದ್ರು ವಿಚಾರಗಳನ್ನ ಡಿಸ್ಕ್ಲೋಸ್ ಮಾಡಿಬಿಡ್ತಾರೆ, ಅಥವಾ ಸಮಸ್ಯೆ ಇದೆ ಅಂತ ಹೆಂಡತಿಯಿಂದ ಗಂಡನ ಗೊತ್ತಾಗಿ ಗಂಡನಿಂದ ಹೆಂಡತಿ ಗೊತ್ತಾದರೆ ಮುಂದೆ ಏನಾದ್ರು ದೊಡ್ಡ ಪ್ರಾಬ್ಲಮ್ ಆಗ್ಬೋದು ಅಂತ. ಸೊ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಸೊ ಇವತ್ತಿನ ಪ್ರಪಂಚ ನೋಡೋದಾದ್ರೆ ಈವನ್ ನಾವು ಎಷ್ಟೇ ಬೆಳೆದಿದ್ರು ಸಹ ಇನ್ಫರ್ಟಿಲಿಟಿ ಅನ್ನೋದು ಒಂದು ಸೋಷಿಯಲ್ ಸ್ಟಿಗ್ಮಾ ಆಗೇ ಉಳಿದಿದೆ. ಪ್ರತಿಯೊಬ್ಬರು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಹೆದರ್ಕೊಳ್ತಾರೆ. ಮತ್ತೆ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಈಗ ನಾವು ಬಂದು IVF ಮಾಡ್ಕೊಳ್ತಾರೆ, ದಂಪತಿಗಳು ರೆಡಿ ಇರ್ತಾರೆ, ಬಟ್ ಆದ್ರೆ ಅವ್ರ ಮನೆಯವ್ರಿಗೆ ಭಯ ಇರುತ್ತೆ. ಬಟ್ ಒಂದು ಪೇಷಂಟ್ ಇನ್ಫಾರ್ಮೇಶನ್ ಇನ್ನೊಬ್ರಿಗೆ ಲೀಕ್ ಮಾಡೋದಾಗ್ಲಿ, ದಟ್ ಇಸ್ ನೆವರ್ ಡನ್. ಸೊ ಹಾಗಾಗಿ ಅವ್ರು ಬಂದು ಫಸ್ಟ್ಗೆ ಏನ್ ತೊಂದರೆ ಅಂತ ತೋರಿಸ್ಕೊಳ್ಬಹುದು. ಬಂದು ಎಲ್ಲರಿಗೂ ದೊಡ್ಡ ಟ್ರೀಟ್ಮೆಂಟ್ IVF ಬೇಕಾಗುತ್ತೆ ಅಥವಾ ಎಲ್ಲರಿಗೂ ಮೇಜರ್ ಪ್ರೊಸೀಜರ್ಸ್ ಆ ರೀತಿ ಇರಲ್ಲ. ಕೆಲವರಿಗೆ ಸಿಂಪಲ್ ಥೈರಾಯ್ಡ್ ಅಬ್ನಾರ್ಮಾಲಿಟಿ ಇರಬಹುದು, ಅದನ್ನ ಸರಿಪಡಿಸಿದಂಗೆ ನ್ಯಾಚುರಲ್ ಆಗಿ ಸಹ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಕೆಲವರಿಗೆ ನಾ ಹೇಳ್ದಂಗೆ PCOD
ಇರೋರಲ್ಲಿ ಮೊಟ್ಟೆ ಸಂಖ್ಯೆ ಚೆನ್ನಾಗಿರುತ್ತೆ, ಗರ್ಭನಾಳಗಳ ಫಂಕ್ಷನ್ ಚೆನ್ನಾಗಿರುತ್ತೆ, ಹಸ್ಬೆಂಡ್ ವೀರಾಣುಗಳು ಸಹ ಚೆನ್ನಾಗಿರುತ್ತೆ. ಆದ್ರೆ ಏನಂದ್ರೆ ಮೊಟ್ಟೆ ಬೆಳವಣಿಗೆ ಸರಿಗಾಗ್ತಿರೋದಿಲ್ಲ. ಸೊ ಅವ್ರಿಗೆ ಮೊಟ್ಟೆ ಬೆಳವಣಿಗೆ ಸರಿಗಾಗೋದಕ್ಕೆ ನಾವು ಮೆಡಿಸಿನ್ಸ್ ಕೊಟ್ಟು ಮೊಟ್ಟೆ ಬೆಳೆಸಿದಾಗ ಆಗ ನ್ಯಾಚುರಲ್ ಆಗಿ ಸಹ ಪ್ರೆಗ್ನೆನ್ಸಿ ಪಡ್ಕೊಳ್ಬಹುದು. ಸೊ ಈ ರೀತಿ ಕೆಲವು ಸಿಂಪಲ್ ಟ್ರೀಟ್ಮೆಂಟ್ ಇಂದಾನೆ ಕೆಲವೆಷ್ಟೋ ಜನ ಪ್ರೆಗ್ನೆಂಟ್. ಬಟ್ ಯಾರಲ್ಲಿ ಗರ್ಭನಾಳ ಕಂಪ್ಲೀಟ್ ಡ್ಯಾಮೇಜ್ ಆಗಿರುತ್ತೆ ಅಥವಾ ಯಾರಿಗೆ ಅಂಡಾಶಯ ಫಂಕ್ಷನಿಂಗ್ ಕಮ್ಮಿ ಆಗಿರುತ್ತೆ, ಮೊಟ್ಟೆ ಸಂಖ್ಯೆ ಕಮ್ಮಿ, ಅದನ್ನ ನಾವು AMH ಅನ್ನೋ ಬ್ಲಡ್ ಟೆಸ್ಟ್ ಮೂಲಕ ನೋಡ್ತೀವಿ. ಯಾರಿಗೆ AMH ವ್ಯಾಲ್ಯೂಸ್ ತುಂಬಾ ಕಮ್ಮಿ ಇರುತ್ತೆ ಅಂತವ್ರಿಗೆ IVF ಅವಶ್ಯಕತೆ ಬರುತ್ತೆ. ಸೊ ಬಂದು ಅವರು ದಂಪತಿಗಳಿಗೆ ಏನ್ ತೊಂದರೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದ್ರಲ್ಲಿ ಇದಿಲ್ಲ. ಪರೀಕ್ಷೆ ಮಾಡಿಸ್ಕೊಂಡು ಯಾವ ತೊಂದರೆ ಇದೆ ಅಂತ ಐಡೆಂಟಿಫೈ ಮಾಡಿ ಎಷ್ಟೋ ಸತಿ ಸಿಂಪಲ್ ಟ್ರೀಟ್ಮೆಂಟ್ ಕೂಡ ಸಾಕಾಗಬಹುದು ಅವ್ರಿಗೆ. ಸೊ ತೋರಿಸ್ಕೊಂಡು ಅದನ್ನ ಸೂಕ್ತ ಕ್ರಮನ ತಗೊಳ್ಬೇಕಾಗುತ್ತೆ. ಈಗ ಹೆಣ್ಮಕ್ಳೆಲ್ಲಾದ್ರೆ ಈಗ PCOD ಮತ್ತೆ ಥೈರಾಯ್ಡ್ ಈ ತರದೆಲ್ಲ ವೆರಿ ಕಾಮನ್ ನಾವು ಕೇಳ್ದಂಗೆ ಇನ್ಫರ್ಟಿಲಿಟಿಗೆ. ಬಟ್ ಪುರುಷರಲ್ಲಿ ತುಂಬಾನೇ ವಿರಳ ಕಾರಣಗಳು ಗೊತ್ತಿಲ್ಲದೆ ಇರುವಂತದ್ದು. ಈಗ ಒಸಿಸ್ಪೋಮಿಯಾ ಅಂತ ಕೂಡ ನಾವು ಕೇಳಿದ್ವಿ. ಸೊ ಅದಕ್ಕೂ ಕೂಡ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿದೆ. ಸೊ ಆ ಬಗ್ಗೆ ಮಾಹಿತಿಯನ್ನು ಕೊಡಿ. ನಾವೀಗ ಇನ್ಫರ್ಟಿಲಿಟಿ ನೋಡೋದಾದ್ರೆ ಹೆಂಗಸರಲ್ಲಿ 50% ಹೆಂಗಸರಲ್ಲಿ ತೊಂದರೆ ಇದ್ರೆ ಇನ್ನು 50% ಗಂಡಸರಲ್ಲಿ ಸಹ ತೊಂದರೆ ಇರುತ್ತೆ. ಸೊ ಬರೀ ಹೆಂಗಸರಲ್ಲಿ ಮಾತ್ರ ತೊಂದರೆ ಅಂತ ಹೇಳಕ್ ಬರೋದಿಲ್ಲ. ಸೊ 50% ಗಂಡಸರಲ್ಲಿ ಏನೇನು ತೊಂದರೆ, ಒಂದು ಅವರ ತೂಕ ಜಾಸ್ತಿ ಆಗಿದ್ರಿಂದ ಇರಬಹುದು, ಅಥವಾ ಅವ್ರದ್ದು ಜೀವನ ಶೈಲಿಯಿಂದ ಇರ್ಬೋದು, ತುಂಬಾ ಸ್ಟ್ರೆಸ್ ಇಂದ ಇರ್ಬೋದು, ಆಲ್ಕೋಹಾಲ್ ಅಥವಾ ಸಿಗರೇಟ್ ಜಾಸ್ತಿ ಉಪಯೋಗಿಸೋದ್ರಿಂದ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ವೀರಾಣುಗಳ ಶಕ್ತಿ ಕಮ್ಮಿ ಆಗುತ್ತೆ, ವೀರಾಣು ಸಂಖ್ಯೆ ಕಮ್ಮಿ ಆಗೋದು, ಚಲನ ಶಕ್ತಿ ಕಮ್ಮಿ ಆಗೋದು, ಅಥವಾ ವೀರಾಣುಗಳೇ ಕಾಣಿಸ್ದೇ ಇರೋದು ಅಂತವರಿಗೆ ನಾವು ಸಿಂಪಲ್ ಟ್ರೀಟ್ಮೆಂಟ್, ಈಗ ಬರೀ ಕೌಂಟ್ ಸ್ವಲ್ಪ ಕಮ್ಮಿ ಇದ್ದು ಚಲನಶಕ್ತಿ ಕಮ್ಮಿ ಇದ್ರೆ IUI ಅನ್ನೋ ಟ್ರೀಟ್ಮೆಂಟ್ ಇಂದ ಅವ್ರ ಪ್ರೆಗ್ನೆನ್ಸಿ ಮಾಡ್ಕೊಳ್ಬಹುದು. ಅಥವಾ ಏಜೋಸ್ಪರ್ಮೆ, ಯಾರಲ್ಲಿ ಒಂದೂ ಸಹ ಸ್ಪರ್ಮ್ ಕಾಣ್ತಾ ಇರೋದಿಲ್ಲ ಅಂತವರಿಗೆ ನಾವು ಆಧುನಿಕ ಟೆಕ್ನಿಕ್ ಅಂದ್ರೆ ಡೈರೆಕ್ಟ್ ಆಗಿ ಬೀಜದಿಂದ ವೀರಾಣುಗಳನ್ನ ತಗೊಂಡು ಅಂತ ವೀರಾಣುನ ಉಪಯೋಗಿಸಿ IVF ಮೂಲಕ ಕೂಡ ಅವ್ರ ಪ್ರೆಗ್ನೆನ್ಸಿ ಪಡ್ಕೋಬಹುದು. ಅದ್ ವೀರಾಣು ಇಲ್ಲ ಅಂದ್ಬಿಟ್ಟು ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅಂತ ಅವ್ರು ದಯವಿಟ್ಟು ತಿಳ್ಕೊಳ್ಬಾರ್ದು. ಖಂಡಿತವಾಗ್ಲೂ ಅದು ಒಳಗಿಂದ ಬೀಜದಿಂದ ವೀರಾಣುಗಳನ್ನ ತಗೊಂಡು IVF ಮೂಲಕ ಪ್ರೆಗ್ನೆನ್ಸಿ ಪಡ್ಕೋಬಹುದು. ಸೊ ಯಾರಿಗದು ಅವಶ್ಯಕತೆ ಇದೆ ಅಂತ ನಾವು ಅಸೆಸ್ ಮಾಡಿ ಮಾಡಬಹುದು. ಈವನ್ ಕೌಂಟ್ ಕಮ್ಮಿ ಇರೋರಿಗೆ ಇಂಪ್ರೂವ್ ಮಾಡೋದಕ್ಕೆ ಕೇವಲ ಮೆಡಿಸಿನ್ಸ್ ಇಂದ ಕೂಡ ಪ್ರಯತ್ನ ಮಾಡಬಹುದು. ಸೊ ಗಂಡಸರಲ್ಲೂ ಸಹ 50% ಸಾಧ್ಯತೆ ಇರುತ್ತೆ ಇನ್ಫರ್ಟಿಲಿಟಿ ಆಗೋದು. ಸೊ ಅವ್ರಿಗೂ ಇಬ್ಬರು ದಂಪತಿಗಳಿಗೂ ಒಟ್ಟಿಗೆ ನಾವು ಪರೀಕ್ಷೆ ಮಾಡ್ತೀವಿ. ಯಾವತ್ತು ಹೆಂಗಸರಿಗೆ ಫಸ್ಟ್ ಗಂಡಸರಿಗೆ ಇಬ್ಬರಿಗೂ ಒಟ್ಟಿಗೆ ಪರೀಕ್ಷೆ ಮಾಡಿ ಯಾರಲ್ಲಿ ತೊಂದರೆ ಇರುತ್ತೆ ಅಂತವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ. ಮತ್ತೊಬ್ರು ಕಾಲರ್ ಇದ್ದಾರೆ, KRಪೇಟೆಯಿಂದ ಮಂಜು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಮಂಜು ಅವರೇ. ಮೇಡಮ್ ಇದು ನಮ್ಗೆ 15 ವರ್ಷ ಆಯ್ತು ಮದುವೆಯಾಗಿ, ಮಕ್ಳು ಆಗಿಲ್ಲ ಮೇಡಮ್. ಅಷ್ಟೇ ಕೇಳೋಣ. ಈಗ ಮಂಜು ಅವರೇ, 15 ವರ್ಷ ಆಗಿದೆ ಅಂದ್ರೆ ಎಲ್ಲಿ ತೊಂದರೆ ಇದೆ ಅಂತ ನಾವು ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ. ಈಗ ವೀರಾಣುಗಳ ಸಂಖ್ಯೆ ಹೇಗಿದೆ, ಅಥವಾ ಅಂಡಾಶಯಗಳು ಯಾವ ರೀತಿ ಫಂಕ್ಷನ್ ಮಾಡ್ತಾ ಇದೆ, ಗರ್ಭನಾಳಗಳಲ್ಲಿ ತೊಂದರೆ, ಈಗ ಎಲ್ಲಾನು ಚೆನ್ನಾಗಿದ್ದು ಬರೀ ಗರ್ಭನಾಳದಲ್ಲಿ ಬ್ಲಾಕ್ ಆಗಿದ್ದು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದ್ರೆ ಅವಾಗ IVF ಅವಶ್ಯಕತೆ ಬರಬಹುದು. ಸೊ ಅದಕ್ಕೆ ತಕ್ಕ ಏನ್ ಕಾರಣ ಅಂತ ಫಸ್ಟ್ ನಾವು ಪರೀಕ್ಷೆ ಮಾಡಿಕೊಂಡು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಬಟ್ ಖಂಡಿತವಾಗ್ಲೂ ನೀವು ಪ್ರೆಗ್ನೆನ್ಸಿ ಪಡ್ಕೊಳ್ಬಹುದು, ಪರೀಕ್ಷೆ ಮಾಡಬೇಕಾಗುತ್ತೆ ಮೊದಲಿಗೆ. ಓಕೆ, ಧನ್ಯವಾದ ಮಂಜು ಅವರೇ ಕರೆ ಮಾಡೋದಕ್ಕಾಗಿ. ಇವತ್ತಿನ ಸಂಚಿಕೆಯಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ಮಯ್ಯ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗ ತುಂಬಾ ಜನ ಈಗ IUI ಮತ್ತೆ IVF ಮೊರೆ ಹೋಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಆದರೆ ತುಂಬಾ ಜನ ಹೇಳ್ತಿರ್ತಾರೆ ಈಗ ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, IUI ತುಂಬಾ ಸರಿ ಟ್ರೈ ಮಾಡ್ತಿದ್ದೀವಿ ಬಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಚೇಂಜಸ್ಗಳಾಗೋದಕ್ಕೆ, ಫೇಲ್ಯೂರ್ ಆಗೋದಕ್ಕೆ ಏನು ಕಾರಣ ಅಂತ? ಈಗ IUI ಅಲ್ಲಿ ಮಾಡಬೇಕು ಅಂದ್ರೆ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಅದರಲ್ಲಿ 3 ಭಾಗಗಳು ಕರೆಕ್ಟ್ ಆಗಿರಬೇಕು IUI ವರ್ಕ್ ಆಗಬೇಕು ಅಂದ್ರೆ. ಒಂದು, ಅವ್ರದ್ದು ಅಂಡಾಶಯಲಿ ಮೊಟ್ಟೆ ಸಂಖ್ಯೆ ಚೆನ್ನಾಗಿದ್ದು ಅಂಡಾಶಯಲಿ ಮೊಟ್ಟೆ ಬೆಳವಣಿಗೆ ಚೆನ್ನಾಗಾಗಬೇಕು. ಎರಡನೇದು, ಗರ್ಭನಾಳಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಗರ್ಭನಾಳಗಳ ಫಂಕ್ಷನ್, ಗರ್ಭನಾಳಗಳು ಪರ್ಫೆಕ್ಟ್ ಆಗಿರಬೇಕು ಮತ್ತು ವೀರಾಣು ಸಂಖ್ಯೆ ಒಂದು ಮಿನಿಮಮ್ 10 ಮಿಲಿಯನ್ ಮೇಲೆ ಇರಬೇಕು. ಸೊ ಈ ರೀತಿ ಇರೋರಲ್ಲಿ IUI ಕರೆಕ್ಟ್ ಆಗಿ ತುಂಬಾ ಸೂಕ್ತವಾದದ್ದು ಟ್ರೀಟ್ಮೆಂಟ್ ಇರುತ್ತೆ. ಸೊ ಆದರೂ ಸಹ ಕೆಲವ್ರಿಗೆ 3 ಸತಿ ಆಗಿರುತ್ತೆ, ಎಷ್ಟೋ ಸತಿ ನಾವು ನೋಡ್ತೀವಿ 5, 6 IUI ಮಾಡಿಸಿರ್ತಾರೆ, ಆದರೂ ಪ್ರೆಗ್ನೆನ್ಸಿ ಆಗಿರೋದಿಲ್ಲ. ಸೊ ಅಂಥವರಿಗೆ ನಾವು ಬೇರೆ ನೆಕ್ಸ್ಟ್ ಅಡ್ವಾನ್ಸ್ ಟೆಸ್ಟ್ ಮಾಡ್ತೀವಿ. ಈಗ ಎಷ್ಟೋ ಸತಿ ಅವರಿಗೆ ಅಂದ್ರೆ AMH ಲೆವೆಲ್ಸ್ ಕಮ್ಮಿ ಆಗಿರುತ್ತೆ, ಲೆಸ್ ದೆನ್ 1.5 ಅಥವಾ 1 ಇರುತ್ತೆ, ಅಥವಾ ಅವ್ರಿಗೆ ಎಂಡೋಮೆಟ್ರೋಸಿಸ್, ಈಗ ಎಂಡೋಮೆಟ್ರೋಸಿಸ್ ಅಂತ ಒಂದು ತೊಂದರೆ ಇರುತ್ತೆ ಅಂಡಾಶಯಲಿ. ಸೊ ಅಂಥ ತೊಂದರೆ ಇರೋರಲ್ಲೂ ಮತ್ತೆ ಪದೇ IUI ನೆಗೆಟಿವ್ ಬರಬಹುದು. ಅಥವಾ ಗಂಡಸರಲ್ಲಿ ಸೀಮೆನ್ ಅನಾಲಿಸಿಸ್ ಮಾಡಿದಾಗ ನಾವು ವೀರಾಣುಗಳಲ್ಲಿ DFI ಅಂತ ಒಂದು ನೋಡ್ತೀವಿ, DNA ಫ್ರಾಗ್ಮೆಂಟೇಷನ್.
ವೇರಿಯೇಷನ್. ಸೊ ಆ ಪ್ರಮಾಣ ಈ 30% ಜಾಸ್ತಿ ಪಟ್ಟಿದ್ದಾಗ ಪದೇ ಪದೇ IUI ನೆಗೆಟಿವ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಕೆಲವು ಸತಿ ಈವನ್ ಜೆನೆಟಿಕ್ ತೊಂದರೆಯಿಂದನೂ ಆಗಿರಬಹುದು ಆ ಥರ. ಸೊ ಈ ಥರ ಹಲವಾರು ಕಾರಣಗಳಿಂದ ಕೆಲವು ಸತಿ IUI ವರ್ಕ್ ಆಗಿರಲ್ಲ. ಯಾವುದಾದ್ರೂ ದಂಪತಿಗಳಿಗೆ ಎಲ್ಲ ಕರೆಕ್ಟಾಗಿದ್ದು ಅವರು 3 ರಿಂದ 4 ಸತಿ IUI ಪ್ರಯತ್ನ ಮಾಡಿ ಸಹ ಪ್ರೆಗ್ನೆನ್ಸಿ ಆಗಿಲ್ಲದೆ ಇದ್ದಾಗ ಅಂಥವರು IVF ಮೊರೆ ಹೋಗಬೇಕಾಗತ್ತೆ. ಅಂದರೆ ಅವರಲ್ಲಿ ಈಗ ಎಗ್ ಕ್ವಾಲಿಟಿ ತೊಂದರೆ ಇರಬಹುದು, ಅಥವಾ ವೀರಾಣುಗಳಿಗೆ ಪ್ರೆಗ್ನೆನ್ಸಿ ಮಾಡೋ ಕೆಪಾಸಿಟಿನ ಹೇಳ್ದಂಗೆ DFI ಜಾಸ್ತಿ ಇದ್ದವರಲ್ಲಿ, ಸೊ ಅಂಥವ್ರಿಗೆ IVF ಅವಶ್ಯಕತೆ ಇರುತ್ತೆ. ಮತ್ತೆ IVF ಮೂಲಕ ಅವರು ತುಂಬಾ ಬೇಗ ಕೂಡ ಪ್ರೆಗ್ನೆನ್ಸಿನ ಪಡ್ಕೊಳ್ಬಹುದಿರುತ್ತೆ. ಸೆಕೆಂಡ್ ಇನ್ಫರ್ಟಿಲಿಟಿ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಒಂದು ಮಗು ಆಗಿರುತ್ತೆ, ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿರ್ತಾರೆ, ಮತ್ತೆ ಸೆಕೆಂಡ್ ಮಗುಗೆ ತುಂಬಾ ವರ್ಷಗಳ ಕಾಲ ಟ್ರೈ ಮಾಡ್ತಾರೆ, ಬಟ್ ಆಗ್ತಾನೆ ಇರುತ್ತಿಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಈ ರೀತಿ ಆಗುತ್ತೆ? ಸೊ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಈಗ ನೀವು ಹೇಳ್ದಂಗೆ ಒಂದು ಮಗು ಆಗಿರುತ್ತೆ, ಮತ್ತೆ ಪ್ರಯತ್ನ ಪಟ್ಟಾಗ ಆಗಿರೋದಿಲ್ಲ. ಸೊ ಹಲವಾರು ಕಾರಣ ಇರುತ್ತೆ. ಈಗ ಫಸ್ಟ್ ಟೈಮ್ ಆಗಿದ್ದು ಕೂಡ ನಂಗೆ ಸೆಕೆಂಡ್ ಟೈಮ್ ಕೂಡ ಈಸಿಯಾಗಿ ಆಗ್ಬಿಡುತ್ತೆ ಅಂತ ಯಾವಾಗಲೂ ಹೇಳೋಕ್ಕಾಗೋದಿಲ್ಲ. ಈಗ ಎಷ್ಟೋ ಸತಿ ಪ್ರೆಗ್ನೆನ್ಸಿ ಆಗಿ 2 ವರ್ಷ 3 ವರ್ಷ ಗ್ಯಾಪ್ ಕೊಟ್ಟಾಗ ಏನೋ ಇನ್ಫೆಕ್ಷನ್ ಇಂದ ಗರ್ಭನಾಳಗಳು ಬ್ಲಾಕ್ ಆಗಿದ್ರೆ ಅವಾಗ ನ್ಯಾಚುರಲ್ ಆಗಿ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಮ್ಮಿ ಆಗಬಹುದು. ಈವನ್ ಗಂಡಸರಲ್ಲೂ ಅವಾಗ ಅವ್ರಿಗೆ ವೀರಾಣುಗಳ ಶಕ್ತಿ ಚೆನ್ನಾಗಿದ್ದು, ವೀರಾಣುಗಳ ಸಂಖ್ಯೆ ಚೆನ್ನಾಗಿದ್ದು, ತದನಂತರ ಅವರಿಗೆ ಈಗ ಒಬೇಸಿಟಿಯಿಂದ ಇರ್ಬೋದು, ಅಥವಾ ಆಮೇಲೆ ಡಯಾಬಿಟಿಸ್ ಬಂದಿರಬಹುದು, ಶುಗರ್ ಇಂದ ಇರಬಹುದು, ಅಥವಾ ಸಿಗರೆಟ್ ಸ್ಮೋಕಿಂಗ್ ತುಂಬಾ ಜಾಸ್ತಿ ಮಾಡಿದಾಗ್ಲೂ ವೀರಾಣು ಸಂಖ್ಯೆ ಕಮ್ಮಿ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಮತ್ತೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಮ್ಮಿ ಇರಬಹುದು. ಮತ್ತೆ ಕೂಡ ಪ್ರೆಗ್ನೆನ್ಸಿ ಫಸ್ಟ್ ಟೈಮ್ ಅವ್ರು ಪ್ರಯತ್ನ ಪಟ್ಟಾಗ ಅವ್ರ ಏಜ್ ಕಮ್ಮಿ ಇರುತ್ತೆ, ಲೆಸ್ ದೆನ್ 30 years, ಅವಾಗ ಪ್ರಯತ್ನ ಮಾಡಿರ್ತಾರೆ. ಈಗ ಅವರು 30-35 ವರ್ಷ ಕ್ರಾಸ್ ಆಗಿರೋದ್ರಿಂದ ಸೆಕೆಂಡ್ ಮಗು ಮಾಡೋದಕ್ಕೆ ತೊಂದರೆ ಆಗುತ್ತೆ. ಸೊ ಅವಾಗ ನಾವು ನೋಡ್ಬೇಕಾಗುತ್ತೆ ಅವ್ರಿಗೆ ಏನು ಮೊಟ್ಟೆ ಸಂಖ್ಯೆ ಕಮ್ಮಿಯಾಗಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ವಾ, ಅಥವಾ ಗರ್ಭನಾಳಗಳು ಬ್ಲಾಕ್ ಆಗಿದೆಯಾ. ಸೊ ಇದನ್ನೆಲ್ಲಾನು ಪರೀಕ್ಷೆ ಮಾಡಿ ನೋಡ್ತೀವಿ ನಾವು. HSG, ಲ್ಯಾಪ್ರೋಸ್ಕೋಪಿ ಈ ರೀತಿ ಮಾಡಿ ಗರ್ಭನಾಳಗಳನ್ನ ಪರೀಕ್ಷೆ ಮಾಡೋದು. ಮತ್ತೆ ವೀರಾಣು ಸಂಖ್ಯೆ ಏನಾದರೂ ತೊಂದರೆ ಇದೆಯಾ, DFI ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಸೆಸ್ ಮಾಡ್ತೀವಿ. ಓಕೆ. ಸೊ ಹಾಗೆ ಈಗ ಫೀಲ್ಡ್ ನೋಡೋದಾದ್ರೆ ತುಂಬಾನೇ ಹಾಸ್ಪಿಟಲ್ಸ್ ಇರುತ್ತೆ. ಸೊ ಎಲ್ಲಿ ಹೋಗಬೇಕು ಅನ್ನೋದು ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಸೊ ಗರ್ಭಗುಡಿನಿ ಚೂಸ್ ಮಾಡಬೇಕು ಅನ್ನೋದಾದ್ರೆ ಯಾವ ಕಾರಣಕ್ಕೆ ಅಂತ ಹೇಳ್ತೀವಿ? ಸೊ ಗರ್ಭಗುಡಿಲಿ ನಾವು ನೋಡೋದಾದ್ರೆ ಒಂದು ಆಧುನಿಕ ಟೆಕ್ನಿಕ್ ನಾವು ಯೂಸ್ ಮಾಡೋದು. ಇವತ್ತಿನಿಗೆ ಏನು ಅಡ್ವಾನ್ಸಸ್ ಬಂದಿರುತ್ತೆ ಅದೆಲ್ಲವೂ ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಅದ್ರ ಜೊತೆಗೆ ಒಂದು ಹಾಲಿಸ್ಟಿಕ್ ಅಪ್ರೋಚ್ ಅನ್ನೋದೊಂದು ನೋಡ್ತೀವಿ ನಾವು. ಪೇಷಂಟ್ಸ್ಗಳಿಗೆ ಬರೀ ಬರೋದು ಟ್ರೀಟ್ಮೆಂಟ್ ಕೊಡೋದು ಒಂದೇ ಅಲ್ದಲೆ ಅದ್ರ ಜೊತೆಗೆ ಅವ್ರಿಗೆ ಬೇರೆ ತೊಂದರೆಗಳು ಏನಿರುತ್ತೆ ಅದನ್ನು ಕೂಡ ಅಸೆಸ್ ಮಾಡೋದು. ಅಂದ್ರೆ ಅವರ ಈಗ ಒಬೇಸಿಟಿ ಇರೋರಲ್ಲಿ ಒಂದು ಡಯಟಿಷಿಯನ್ ನಮ್ಮಲ್ಲಿ ಅವೈಲಬಲ್ ಇರ್ತಾರೆ. ಮತ್ತೆ ಅವ್ರಿಗೆ ಒಂದು ಕೌನ್ಸಿಲಿಂಗ್ ತುಂಬಾ ಅವಶ್ಯಕತೆ ಇರುತ್ತೆ, ಆ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡೋದು. ಸೊ ಕೌನ್ಸಿಲರ್ಸ್ ನೋಡೋದಾಗ್ಲಿ, ಮತ್ತೆ ಇವತ್ತಿನ ಟೆಕ್ನಿಕ್ ಎಷ್ಟೋ ಈಗ ಹೊಸ ಟೆಕ್ನಿಕ್ ಬಂದಿದೆ, ಭ್ರೂಣಗಳಲ್ಲಿ ಜೆನೆಟಿಕ್ ತೊಂದರೆ ಇದೆಯೋ ಇಲ್ವೋ ಅಂತ ಅಸೆಸ್ ಮಾಡಿ ಅದರಲ್ಲಿ ನಾರ್ಮಲ್ ಭ್ರೂಣನ ಟ್ರಾನ್ಸ್ಫರ್ ಮಾಡೋದು. ಸೊ ಅದು ಮುಂಚೆ ಭ್ರೂಣದಿಂದಾನೇ ಒಂದು ಕೆಲವು ಸೆಲ್ಸ್ ನ ತಗೊಂಡು ಟೆಸ್ಟ್ ಮಾಡೋದು. ಈಗ ಅದರ ಅವಶ್ಯಕತೆ ಭ್ರೂಣ ಬೆಳೆಸೋ ಮೀಡಿಯಾ ಏನಿರುತ್ತೆ, ಭ್ರೂಣ ಟಚ್ ಮಾಡ್ದಂಗೆನೆ ಅದರಿಂದಾನೇ ಅಸೆಸ್ ಮಾಡೋದು ಅದು ನಾರ್ಮಲ್ ಇದೆಯಾ ಇಲ್ವಾ ಅಂತ. ಸೊ ಈ ರೀತಿಯಾದ ಒಂದು ಆಧುನಿಕ ಟೆಕ್ನಿಕ್ ಮಾಡೋದು, ಹಾಲಿಸ್ಟಿಕ್ ಅಪ್ರೋಚು, ಇದೆಲ್ಲ ಇರೋದ್ರಿಂದ ನಮ್ಮಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಅರೌಂಡ್ ಓವರ್ ಆಲ್ ನೋಡೋದಾದ್ರೆ 60 to 65% ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಗರ್ಭಗುಡಿ ನಮಗೆ ಸ್ಪೆಷಲ್ ಅನ್ಸುತ್ತೆ. ಈಗ ತುಂಬಾ ಜನ ಹೇಳ್ತಾರೆ, ಈಗ ಒಂದ್ಸರಿ ಡಾಕ್ಟರ್ ಹತ್ರ ಹೋದ್ಮೇಲೆ ತುಂಬಾ ಟೆಸ್ಟ್ಗಳು ಬರೀತಾರೆ. ಸೊ ಡಾಕ್ಟರ್ನ ಇಲ್ಲಿ ಹುಡ್ಕೊಂಡು ಹೋಗ್ಬೇಕು, ಟೆಸ್ಟ್ಗಳಿಗೆ ಇನ್ನೊಂದ್ ಕಡೆ ಹೋಗ್ಬೇಕು, ಆ ರಿಪೋರ್ಟ್ಸ್ ಇನ್ನೊಂದ್ ಕಡೆ ಬರುತ್ತೆ. ಸೊ ಈಗ ಅಲ್ದಾಡೋದೇ ತುಂಬಾ ಟೈಮ್ ಲ್ಯಾಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಎಲ್ಲಾ ಫೆಸಿಲಿಟಿ ಇನ್ಕ್ಲೂಡಿಂಗ್ ಲ್ಯಾಬ್ ಇರಬಹುದು, ಅಥವಾ IVF ಲ್ಯಾಬ್, ಎಂಬ್ರಿಯಾಲಜಿಸ್ಟ್, ಪ್ರತಿಯೊಂದು ಒಂದು ಕಡೆ ಸಿಕ್ಕತ್ತೆ ಅವ್ರಿಗೆ. ಸೊ ಒಂದೊಂದಕ್ಕೆ ಒಂದೊಂದ್ ಕಡೆ ಅಲದಾಡೋ ಅವಶ್ಯಕತೆ ಇರೋದಿಲ್ಲ. ಅದ್ರ ಜೊತೆಗೆ ಇವನ್ ಕೆಲವಿಗೆ ಥೈರಾಯ್ಡ್ ತೊಂದರೆ ಇರುತ್ತೆ, ಅವರು ಅಥವಾ ಡಯಾಬಿಟೀಸ್ ಇರುತ್ತೆ, ಫಿಸಿಷಿಯನ್ ನೋಡೋ ಅದಕ್ಕೋಸ್ಕರ ಅವ್ರು ಇನ್ನೊಂದು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅದು ಸಹ ನಮ್ಮಲ್ಲೇ ದೊರಕುತ್ತೆ ಅವ್ರಿಗೆ. ಮತ್ತೆ ಬ್ಲಡ್ ಟೆಸ್ಟ್ ಕೂಡ ಅಲ್ಲೇ ಆಗುತ್ತೆ. ಬೇರೆ ಏನೇ ಪ್ರೊಸೀಜರ್ಸ್ ಇದ್ರು ಪ್ರತಿಯೊಂದು ಒಂದ್ ಸೆಂಟರ್ ಇಂದ ಅವ್ರು ಎಲ್ಲಾ ರೀತಿ ಟ್ರೀಟ್ಮೆಂಟ್ ನ ಪಡ್ಕೊಳ್ಬಹುದು. ಸೊ ಕ್ಯಾಂಪ್ಸ್ ಕೂಡ ನಡೀತಾ ಇದೆ ಅಂತ ಹೇಳಿದ್ರಿ. ಹೌದು. ಈಗ ರೂರಲ್ ಏರಿಯಾಸ್ ಅಥವಾ ಹೊರಭಾಗದಲ್ಲಿ ನಾವು ನೋಡೋದಾದ್ರೆ ಅವ್ರಿಗೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ. ಸೊ ಆ ಅವೇರ್ನೆಸ್ ಬೆಳೆಸೋದಕ್ಕೆ ಮತ್ತೆ ಒಂದು ಸಿಂಪಲ್ ಅವ್ರಿಗೆ ಏನ್ ಅಡ್ವೈಸ್ ಕೊಡ್ಬೋದು ಪ್ರತಿಯೊಂದನ್ನು ಮಾಡೋದಕ್ಕೋಸ್ಕರ ನಾವು ಒಂದು ಫ್ರೀ ಕ್ಯಾಂಪ್ಸ್ ಅಂತ ನಡೆಸ್ತೀವಿ ರೆಗ್ಯುಲರ್ ಆಗಿ. ಸೊ ಈಗ ಬರೋದಿಂದಲ್ಲಿ ಈಗ 19th ಒಂದು ನಮ್ಗೆ ಹಾರೋಹಳ್ಳಿಲಿ ಒಂದು ಫ್ರೀ ಕ್ಯಾಂಪ್ ಇದೆ, ವರ್ತೂರಲ್ಲಿ 20th ಒಂದು ಫ್ರೀ ಕ್ಯಾಂಪ್ ನಡೆಸ್ತಾ ಇದೀವಿ. ಸೊ ಅದ್ರ ಅವಶ್ಯಕತೆ ಇರೋರು ಬಂದು ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಬಹುದು. ನೆಕ್ಸ್ಟ್ ಅಡ್ವಾನ್ಸ್ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ನಂತರ ಅವರು ಫಾಲೋ ಮಾಡಿ ಅದನ್ನ. ಈಗ ರಾಜ್ಯದ ನಾನಾ ಭಾಗಗಳಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ. ಸೊ ನಾವು ಕೂಡ ಗರ್ಭಗುಡಿನಲ್ಲಿ IVF ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ಬೇರೆ ಮಕ್ಕಳಾಗೋದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಅಲ್ಲಿಂದ ಬಂದು ಇಲ್ಲಿ ಉಳ್ಕೊಳ್ಳೋದು ಹೇಗೆ? ಸೊ ಅದೊಂದು ದೊಡ್ಡ ತೊಳಲಾಟ ಇರುತ್ತೆ. ಸೊ ಅದಕ್ಕೇನಾದ್ರೂ ವ್ಯವಸ್ಥೆಗಳಿದೆಯಾ?
ನಮ್ಮ ಅಂದರೆ ಗರ್ಭಗುಡಿ ಕಡೆಯಿಂದನೇ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ನಮ್ಮದೇ ಗರ್ಭಗೃಹ ಅಂತ ಒಂದು PG ಕೂಡ ಇದೆ. ಸೊ ಹೊರಗಡೆಯಿಂದ ಬರೋರಿಗೆ ನಾವು ಫಸ್ಟೇ ಹೇಳಿರ್ತೀವಿ ಅವ್ರಿಗೆ ಎಷ್ಟು ದಿನ ಅವ್ರು ಇಲ್ಲಿ ಉಳ್ಕೊಳ್ಬೇಕಾಗತ್ತೆ, ಟ್ರೀಟ್ಮೆಂಟ್ ಎಷ್ಟು ದಿನ ತನಕ ಬೇಕಾಗುತ್ತೆ, ಸೊ ಏನೇನು ಫೆಸಿಲಿಟೀಸ್ ಅವ್ರಿಗೆ ಅವೈಲಬಲ್ ಇರುತ್ತೆ ಅಂತ. ಸೊ ಅದನ್ನೆಲ್ಲ ಅವರು ಫಸ್ಟೇ ಪ್ಲಾನ್ ಮಾಡಿಕೊಂಡು ಬಂದು ಒಂದು 10-12 ದಿನ ಅವಶ್ಯಕತೆ, ಅಂದರೆ IVF ಮಾಡೋರ್ಗೆ ಅಷ್ಟು ದಿನ ಅವಶ್ಯಕತೆ ಇರುತ್ತೆ ಉಳ್ಕೊಳ್ಳೋದು. ಸೊ ಉಳ್ಕೊಂಡು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನಂತರ ಅವ್ರ ಊರಿಗೆ ಅವ್ರು ಹೋಗ್ಬೋದಾಗಿರುತ್ತೆ. ಸೊ ಅದರದ್ದು ಫೆಸಿಲಿಟೀಸ್ ಏನಿದೆ ಅದೆಲ್ಲನೂ ನಾವು ನಮ್ಮಲ್ಲಿ ಅವರಿಗೆ ತಿಳಿಪಡಿಸ್ತೀವಿ ಫಸ್ಟೇನೆ. ಸೊ ಆ ರೀತಿ ಅವ್ರು ಪ್ಲಾನ್ ಮಾಡ್ಕೊಂಡು ಬಂದು ಇಲ್ಲಿ ಉಳ್ಕೊಂಡು, ಈವನ್ ಗಂಡ ಹೆಂಡತಿ ಇಬ್ರು ಕೂಡ ಇರಬಹುದು, ಇಲ್ಲ ಒಬ್ಬರೇ ಇರ್ತೀವಿ ಅಂದ್ರೆ ವೈಫ್ ಕೂಡ ಒಬ್ಬರೇ ಉಳ್ಕೊಂಡು ಟ್ರೀಟ್ಮೆಂಟ್ ಪೂರ್ತಿ ಮುಗಿಸ್ಕೊಂಡು ನಂತರ ಹೋಗ್ಬೋದು. ಸೊ ನಮ್ಮಲ್ಲಿರೋ ಫೆಸಿಲಿಟೀಸ್ನ ಅವ್ರಿಗೆ ಖಂಡಿತ ನಾವು ತಿಳಿಸ್ತೀವಿ. ಸೊ ಈಗ IVF ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಎಷ್ಟು ಗಂಟೆಗಳ ಅಂದ್ರೆ ಎಷ್ಟು ದಿನಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೀರಿ? ಸೊ IVF ಟ್ರೀಟ್ಮೆಂಟ್ ಅನ್ನೋದು ನಾವು ಅವರ ಪೀರಿಯಡ್ ಶುರುವಾಗಿದ್ದು ಸೆಕೆಂಡ್ ಡೇಯಿಂದ ಶುರುವಾಗುತ್ತೆ. ಸೊ ಸೆಕೆಂಡ್ ಡೇಯಿಂದ ಶುರುವಾದರೆ ಅವರಿಗೆ ಒಂದು ಡೈಲಿ ಇಂಜೆಕ್ಷನ್ಸ್, 3 ದಿನಕ್ಕೊಂದ್ಸತಿ ಸ್ಕ್ಯಾನಿಂಗ್ ಇದೆಲ್ಲ ಇರೋದ್ರಿಂದ ಒಂದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗೋದ್ರೊಳಗೆ ಒಂದು 15 ಡೇಸ್ ಆಗುತ್ತೆ. ಸೊ ಭ್ರೂಣನ ನಾವು ಕೆಲವು ಸತಿ ಫ್ರೀಸ್ ಮಾಡಿ ನಂತರ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದು ಬರೋ ತಿಂಗಳಲ್ಲಾಗುತ್ತೆ. ಇಲ್ಲ ಅದೇ ತಿಂಗಳಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋದಾದ್ರೆ ಫ್ರೆಶ್ ಟ್ರಾನ್ಸ್ಫರ್ಸ್ ಅಂತ ಏನು ಹೇಳ್ತೀವಿ, ಮಾಡೋದಾದ್ರೆ ಅದೇ ತಿಂಗಳಲ್ಲಿ ಅವ್ರು ಟ್ರಾನ್ಸ್ಫರ್ ಮುಗಿಸ್ಕೊಂಡು ನಂತರ ಅವರು ಹೊರಡ್ಬೋದು. ಸೊ ಆನ್ ಆನ್ ಆವ್ರೇಜ್ ನೋಡಬೇಕು ಅಂದರೆ 1 to 2 months ಆಗ್ಬೋದು ಪೂರ್ತಿ ಟ್ರೀಟ್ಮೆಂಟ್ ಪೀರಿಯಡ್. ಸೊ ಎಷ್ಟು ಸೇಫ್ ಅಂತ ಹೇಳ್ತಾರೆ? ಯಾಕಂದ್ರೆ ಈಗ ನಾರ್ಮಲ್ ಆಗಿ ಮಗು ಹುಟ್ಟೋದಕ್ಕೂ IVF ಮುಖಾಂತರ ಮಗು ಹುಟ್ಟೋದಕ್ಕೂ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಸೊ ಈ ರೀತಿ ಎಲ್ಲ ಕ್ವೆಶನ್ಸ್ ಇರುತ್ತೆ. ಸೊ ಇದಕ್ಕೆ ಆನ್ಸರ್ ಮಾಡೋದು. ಸೊ ಈಗ ತುಂಬಾ ಜನ ಬಂದಿದ್ದು ನಮ್ಮನ್ನು ಕೇಳ್ತಾರೆ, ಈಗ ನಾರ್ಮಲ್ ಬೇಬೀಸ್ಗೂ ಇದಕ್ಕೂ ತೊಂದರೆ ಇರುತ್ತಾ ಅಂತ. ಸೊ ಖಂಡಿತವಾಗ್ಲೂ ಏನು ಡಿಫ್ರೆನ್ಸ್ ಮಾಡೋದಿಲ್ಲ. ಹಲವಾರು ಈಗ ತುಂಬಾ ವರ್ಷಗಳ IVF ಬಂದಿರೋದ್ರಿಂದ ತುಂಬಾ ಸ್ಟಡೀಸ್ ಇಂದ ಪ್ರೂವ್ ಮಾಡಿದ್ದಾರೆ IVF ಇಂದ ತೊಂದರೆಗಳು ಯಾವುದು ಜಾಸ್ತಿ ಆಗೋದಿಲ್ಲ. ನಾರ್ಮಲ್ ಹೆಲ್ದಿ ನಾರ್ಮಲ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋರಲ್ಲಿ ಎಷ್ಟು ಪ್ರಮಾಣದ ತೊಂದರೆ ಬರೋ ಸಾಧ್ಯತೆ ಇರುತ್ತೆ ಅಷ್ಟೇ ಪ್ರಮಾಣದ ತೊಂದರೆ IVF ಅಲ್ಲಿ ಇರುತ್ತೆ. ಕೆಲವು ಸತಿ ಸ್ವಲ್ಪ ಬೇಗ ಡೆಲಿವರಿ ಆಗೋದು ಈ ರೀತಿ ಕಾಣಿಸ್ಕೋಬಹುದು, ಬಟ್ ಮಗುನಲ್ಲಿ ತೊಂದರೆ ಬರೋ ಸಾಧ್ಯತೆ ಸ್ವಲ್ಪ ಕಮ್ಮಿ, ಅಂದ್ರೆ ನಾರ್ಮಲ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಷ್ಟೇ ಇರುತ್ತೆ. ಸೊ ಮತ್ತೆ IVF ಟ್ರೀಟ್ಮೆಂಟ್ ಇಂದ ಅವ್ರ ದೇಹಕ್ಕೆ ಏನಾದರೂ ತೊಂದರೆ ಬರುತ್ತೆ ಅನ್ನೋ ಭಯ ಕೂಡ ತುಂಬಾ ಜನಕ್ಕಿರುತ್ತೆ. ಸೊ ಅದು ಖಂಡಿತ ಅವರು ಅದನ್ನ ರೂಲ್ ಔಟ್ ಮಾಡ್ಬೋದು. ಸೊ ನಾವು ಕೊಡೋ ಏನೇ ಇಂಜೆಕ್ಷನ್ಸ್, ಹಾರ್ಮೋನ್ಸ್ ಆದ್ರೂ ದೇಹದಲ್ಲಿರೋ ನಾರ್ಮಲ್ ಹಾರ್ಮೋನ್ಸ್ನೇ ಕೆಲವು ಸ್ವಲ್ಪ ಇನ್ಕ್ರೀಸ್ ಪ್ರಮಾಣದಲ್ಲಿ ಕೊಡ್ತೀವಿ. ಮತ್ತೆ ಅದು ಶಾರ್ಟ್ ಪೀರಿಯಡ್ ಕೊಡೋದ್ರಿಂದ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ನಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಚಿನ್ಮಯಿ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿಯಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 888800000909, ಮತ್ತೊಂದು ಸಂಖ್ಯೆ 9591601113, ಮತ್ತೊಂದು ಸಂಖ್ಯೆ 9741617113. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.garbhagudi.com. ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ.